ಅವರಿಬ್ರು 12 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೆ 2 ಮಕ್ಕಳಾಗ್ತಾ ಇದ್ದಂತೆ ಇನ್ನೊಬ್ಬಳ ಸ್ನೇಹ ಬೆಳೆಸಿ ಮನೆ ಬಿಟ್ಟು ಹೋಗಿದ್ಲು. ಆದ್ರೀಗ ಆಂಟಿ ಪ್ರಿಯಕರ ಕೊಲೆಯಾಗಿದ್ದು ಕೋಲಾರ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರತಿಯೊಬ್ಬರಿಗೂ ಇದೊಂದು ಪಾಠ ಆಗ್ಬೇಕು. ನಾನು ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಗುಂಡ್ಕಲ್ ಹಾಕಿಲ್ಲ, ಯಾವ್ದೇ ಕಲ್ಲಲ್ಲಿ ಹೊಡೆದಿಲ್ಲ, ನಾವು ಹೊಡೆದಿರೋದು ಮುಚ್ಚಲ್ಲೇ. ಈಗೀಗ ಸಂಬಂಧ ಅನ್ನೋದು ಪ್ರಾಣಿ ಪಕ್ಷಿಗಳ ಸಂಬಂಧಕ್ಕಿಂತಲೂ ಕಡೆಯಾಗಿ ಹೋಗಿದೆ. ಯಾರ ಜೊತೆಗೆ ಯಾವಾಗಿರ್ತಾರೋ, ಯಾರನ್ನ ಯಾವಾಗ ಗಂಡ ಅಂತಾರೋ, ಯಾರು ಹೆಂಡತಿ ಅಂತ ಸಂಬಂಧ ಬೆಳೆಸ್ಕೊಳ್ತಾರೋ ಒಂದೂ ಗೊತ್ತಾಗಲ್ಲ. ಇವತ್ತು ಗಂಡ ಆಗಿದ್ದವ ನಾಳೆ ದುಶ್ಮನ ಆಗ್ಬೋದು. 2-3 ಮಕ್ಕಳು ಆದ್ಮೇಲೂ ಹೆಂಡತಿ ಅನ್ನಿಸ್ಕೊಂಡವಳು ಕೈಕೊಟ್ಟು ಹೋಗ್ಬಹುದು. ಕೋಲಾರದಲ್ಲಿ 3 ದಿನದ ಹಿಂದೆಯೂ ಇಂಥದ್ದೇ ಘಟನೆ ನಡೆದಿತ್ತು. ಹೆಗಲೆತ್ತರಕ್ಕೆ ಬೆಳೆದಿದ್ದ 2 ಮಕ್ಕಳಿದ್ರೂ ಮತ್ತೊಬ್ಬನ ಸ್ನೇಹಕ್ಕೆ ಬಿದ್ದವಳು ಗಂಡ ಮಕ್ಕಳನ್ನೇ ಬಿಟ್ಟು ಹೋಗಿದ್ಲು. 8 ವರ್ಷದಿಂದ ಹೊಸ ಗಂಡನ ಜೊತೆ ಖುಷಿಯ ಜೀವನ ನಡೆಸ್ತಿದ್ದಳು. ಆದ್ರೀಗ ಮಗನೇ ತಾಯಿಯ ಪ್ರಿಯಕರನ ಚಟ್ಟ ಕಟ್ಟಿದ್ದಾನೆ. ನನ್ನ ತಂಗಿಗೆ ಧಮಕಿ ಹಾಕ್ತಿದ್ದಾನೆ ಅಂತ ಹೆತ್ತವಳ ಲವರ್ಗೆ ಗುಂಡಿ ತೋಡಿದ್ದಾನೆ. ಹೆತ್ತವಳ ಲವರ್ಗೆ ಮಗನೇ ಕಟ್ಟಿದ ಚಟ್ಟ. ಧಮಕಿ ಹಾಕ್ತಿದ್ದ ಅಂತ ಮಚ್ಚೇಟು ಕೊಟ್ಟ. ಕೋಲಾರ ತಾಲೂಕಿನ ಕೆಂದಟ್ಟಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನರಸಾಪುರ ಗ್ರಾಮದ ಯಲ್ಲೇಶ್ನನ್ನ ಇಷ್ಟಪಟ್ಟಿದ್ದ ರೇಣುಕಾ ಗಂಡ ಮಕ್ಕಳನ್ನ ಬಿಟ್ಟು ಹೋಗಿದ್ಲು. ಇದು ಮೊದಲ ಗಂಡ ಸಂತೋಷ್ನ ಪಿತ್ತ ನೆತ್ತಿಗೇರಿಸಿತ್ತು. ಯಲ್ಲೇಶ್ನಿಗೊಂದು ಗತಿ ಕಾಣಿಸ್ತೀನಿ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದ. ಇದೇ ಹೊತ್ತಲ್ಲೇ ಯಲ್ಲೇಶ್ನ ಕೊಲೆಯೂ ಆಗಿತ್ತು. ಹೀಗಾಗಿ ಸಂತೋಷನೇ ಕೊಲೆ ಮಾಡಿರಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಪೊಲೀಸರು ಕೂಡ ಇದೇ ಆಂಗಲ್ನಲ್ಲಿ ತನಿಖೆ ಶುರು ಮಾಡಿದ್ರು. ಆದ್ರೆ ನಿನ್ನೆ ಸಂಜೆ ಫೇಸ್ಬುಕ್ ಲೈವ್ಗೆ ಬಂದಿದ್ದ ಸಂತೋಷ, ಈ ಕೊಲೆಗೂ ನನಗೂ ಸಂಬಂಧವಿಲ್ಲ, ಕೊಲೆ ಮಾಡೋದೇ ಆಗಿದ್ರೆ ಇಷ್ಟು ವರ್ಷ ಕಾಯ್ತಿರಲಿಲ್ಲ ಅಂತ ಕಣ್ಣೀರಿಟ್ಟಿದ್ದಾನೆ. ಕರ್ಕೊಂಡು ಓಡೋದಾಗ ಯಾಕೆ ನ್ಯಾಯ ಪಂಚಾಯತಿ ಮಾಡ್ಲಿಲ್ಲ? ನನಗೂ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ಬೇಕಾ? ನಾನು ನನ್ನ ಹೆಂಡತಿ ನನ್ನ ಮಕ್ಕಳ ಪರಿಸ್ಥಿತಿ, ಪ್ರತಿಯೊಬ್ಬನ ಮನೆಯಲ್ಲಿ ಹೆಣ್ಣು ಮಕ್ಕಳ ಮನೆಯಲ್ಲಿ ಕಣ್ಣು ಹಾಕೋನು ಪ್ರತಿಯೊಬ್ಬನಿಗೂ ಇದೊಂದು ಪಾಠ ಆಗ್ಬೇಕು. ನಾನ್ ತಪ್ಪು ಮಾಡ್ಬಾರ್ದು ಅಂತಾನೆ ಹಿಂಗ್ ಸುತ್ತಾ ಇದ್ನ. ಅವನು ಒಡೆಯಂಗಿದ್ದಿದ್ರೆ ಅವತ್ತೇ ಕರ್ಕೊಂಡ್ ಹೋಗಿದ್ ದಿವ್ಸಾನೆ ಇದೇ ವೇಮ್ಗಲ್ ಪೊಲೀಸ್ ಅವ್ರು ನನಗ್ ಫೋನ್ ಮಾಡಿದ್ರು, ಏನೋ ಮುಚ್ಚಿಡ್ಕೊಂಡ್ ಸುತ್ತಿದೆಯೇನೋ ಅಂತ ಹೇಳಿದಾಗ. ತಾಯಿ ಪ್ರಿಯಕರ ಮಗನೇ ಆದ ಯಮಕಿಂಕರ. ಯಾವಾಗ ಸಂತೋಷ್ ವಿಡಿಯೋ ವೈರಲ್ ಆಯ್ತು, ಈತನ ಮಗ ಕೂಡ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಹೆತ್ತವಳು ಬಿಟ್ಟು ಹೋಗಿದ್ಲು ಅನ್ನೋ ಸಿಟ್ಟಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ತಾಯಿ ಜೊತೆ ಸಂಬಂಧದಲ್ಲಿದ್ದವನಿಗೆ ಚಟ್ಟ ಕಟ್ಟಿದ್ದಾನೆ. ಬಿಂದು ಕುಮಾರ್ ಹೇಳ್ಕೊಂಡಿರೋ ಪ್ರಕಾರ ನನ್ನ ತಂಗಿಗೆ ಯಲ್ಲೇಶ್ ಕೆಟ್ಟದಾಗಿ ಮಾತನಾಡಿದ್ದ. ಈ ಸಂಬಂಧ ಪೊಲೀಸರಿಗೆ ದೂರು ಕೊಟ್ಟರೂ ಕ್ಯಾರೆ ಅಂದಿರಲಿಲ್ಲ. ನನ್ನ ಮೇಲೂ ಯಲ್ಲೇಶ್ ದಾಳಿ ಮಾಡಿಸಿದ್ದ. ಅಷ್ಟೇ ಅಲ್ಲ, ನನ್ನನ್ನ ಮುಗಿಸ್ಬೇಕು ಅಂದ್ಕೊಂಡಿದ್ದ. ಹೀಗಾಗಿ ನನ್ನನ್ನ ಮುಗಿಸೋ ಮೊದಲೇ ಅವನನ್ನ ಮುಗಿಸಿದ್ದೇನೆ. ನಾವೇ ಕೋರ್ಟ್ ಮುಂದೆ ಶರಣಾಗ್ತೀವಿ ಅಂತ ವಿಡಿಯೋವೊಂದನ್ನ ಹರಿಬಿಟ್ಟಿದ್ದಾನೆ. ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದಿರೋದು ನಾವೇ. ನನ್ನ ಹೆಸರು ಬಿಂದು ಅಂತ. ನಾನು ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯ್ತು. ನಾವೇ ಬಂದು ನಾವು ಹೊಡೆದಿರೋದು ಯಾವ್ದ್ರಲ್ಲಿ ಗುಂಡ್ಕಲ್ ಹಾಕಿಲ್ಲ, ಯಾವುದೇ ಕಲ್ಲಲ್ಲಿ ಹೊಡೆದಿಲ್ಲ, ನಾವು ಹೊಡೆದಿರೋದು ಮುಚ್ಚಲ್ಲೇ. ನಾವು ಮುಚ್ಚ ಸಮೇತ ಬಂದು ಸರೆಂಡರ್ ಆಗ್ತೀವಿ ಕೋರ್ಟಲ್ಲಿ. ಒಟ್ನಲ್ಲಿ 12 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಗಂಡ ಮಕ್ಕಳನ್ನ ಬಿಟ್ಟು ಮತ್ತೊಬ್ಬನ ಜೊತೆ ಹೋದವಳು ಈಗ ಒಬ್ಬಂಟಿಯಾಗಿದ್ದಾಳೆ. ಮಗನ ಸಿಟ್ಟಿಗೆ ಹೆತ್ತವಳ ಪ್ರಿಯಕರ ಬೀದಿ ಹೆಣವಾಗಿದ್ದಾನೆ. ರಘುರಾಜ್, ನ್ಯೂಸ್ 18, ಕೋಲಾರ.